ಅಂತ ನನ್ನ ಹೆಸರು ಮದನ್ ಪಿ ಅಂತ. ನಾನು ಶ್ರೀ ಸಾಯಿ ಪಿ ಕಾಲೇಜ್ ಬೇತ್ಮಂಗಲದಲ್ಲಿ ಓದ್ತಿದ್ದೀನಿ. ಅಲ್ಲಿ ಟೀಚರ್ಸ್ ಸಪೋರ್ಟಿಂದ ಎಷ್ಟೋ ಎಫರ್ಟ್ಸಿಂದ ನನಗೆ 596 ಮಾರ್ಕ್ಸ್ ಬಂದಿದೆ. ಮೊದಲು ಮನೆಯಲ್ಲಿ ನಮ್ಮ ಪೇರೆಂಟ್ಸು ತುಂಬ ನನ್ನ ಯಾವುದು ಫೋರ್ಸ್ ಮಾಡ್ದಿರ ಫುಲ್ ನನಗೆ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕಾಲೇಜಲ್ಲಿ ನನಗೆ ಏನೇ ಡೌಟ್ ಬರಲಿ ನಮ್ಮ ಟೀಚರ್ಸು ಫ್ಯಾಕಲ್ಟಿ ಮೆಂಬರ್ಸು ಈಸಿಯಾಗಿ ಅದನ್ನ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿ CET ನೀಟು JEಗೆ ಈ ಥರ ಕೋಚಿಂಗ್ ಕೊಡೋದ್ರಿಂದ ನನಗೆ ಈ ಬೋರ್ಡ್ ಎಕ್ಸಾಮಲ್ಲಿ MCQ ಸಾಲ್ವ್ ಮಾಡಿದಾಗ ಸ್ವಲ್ಪ ತುಂಬ ಈಸಿ ಆಯಿತು. ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಾಲ್ ಮತ್ತು ಸಿಟಿ ಸರ್ ತುಂಬ ಎನ್ಕರೇಜ್ ಮಾಡೋದ್ರಿಂದ ನನಗೆ ಈ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಕಾಲೇಜಿನ ಎಲ್ಲ ಟೀಚರ್ ಫ್ಯಾಕಲ್ಟಿಯಿಂದ ನನಗೆ ಯಾರೇ ಟೀಚರ್ನ ಯಾವಾಗಾದರೂ ಕೇಳಿ ಅವಾಗಲೇ ಆನ್ಸರ್ ಉತ್ತರ ಕೊಡ್ತಾಯಿದ್ರು. ಇನ್ ಕೇಸ್ ಏನಾದರೂ ನಂಗೆ ಡೌಟ್ ಬಂದರೆ ಅವಾಗೇ ಕ್ಲಿಯರ್ ಮಾಡ್ತಿದ್ರು. ಅದರಿಂದ ಇವತ್ತು ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ಕಾರಣವಾಯಿತು. ಅದು ಒಳ್ಳೆ CET ನೀಟಾಗಿ JE ಪ್ರಿಪೇರ್ ಕೊಡೋದ್ರಿಂದ ಇನ್ನೂ ಇಲ್ಲಿ ಬೋರ್ಡ್ಗೆ ಸ್ವಲ್ಪ ಈಸಿ ಆದಂಗೆ ಅನಿಸ್ತು. ಮುಂದೆ ನಿಮ್ಮ ಗುರಿ ಏನಿದೆ? ಮುಂದೆ ಆದರೆ ನೀಟ್ ಬರಿತೀನಿ, ನೀಟ್ ಬಂದಿಲ್ಲ ಅಂದರೆ ಇನ್ಕೆ CET ಇಲ್ಲಿ ಬರಿ. ನಿಮ್ಮನ್ನು ಇಷ್ಟು ಎಂಕರೇಜ್ ಮಾಡಿರೋಂಥ ಟೀಚರ್ಸ್ಗೆ ಏನು ಹೇಳ್ತೀರಾ ನೀವು? ತುಂಬ ಥ್ಯಾಂಕ್ಸ್. ಇಷ್ಟೊಂದು ಎಂಕರೇಜ್ ಮಾಡಿ ಇಷ್ಟೊಂದು ಎಫರ್ಟ್ಸ್ ನನ್ನ ಒಬ್ಬನೇ ಎಫರ್ಟಿಂದ ಎಲ್ಲ ನಮ್ಮ ಟೀಚರ್ಸ್ ನಂಗೆ ಕೊಟ್ಟಿರೋ ನಾಲೆಜ್ ಪವರಿಂದ ಇಷ್ಟೊಂದು ಅವರೆಲ್ಲರದ್ದು ಎಫರ್ಟ್ ಸೇರಿಸಿ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಹೇಳೋಕ್ಕಾಗುತ್ತೆ. ಊರ ಹೆಸರು ಹೇಳಪ್ಪ. ಗೆನ್ನೇರಳ್ಳಿ ಗೆನ್ನೇರಳ್ಳಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ. ಮತ್ತು 6, 7ನೇ ತರಗತಿ ಬೇತ್ಮಂಗಲದಲ್ಲಿ ಓದ್ಕೊಂಡಿದ್ದೆ. ಮತ್ತು 8, 9, 10 ಅವರಲ್ಲಿ ಮತ್ತೆ ನನಗೆ ಬಂದಿದ್ದು ಸಾಯಿ ಕಾಲೇಜ್ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿಂದ ತಂದೆ ತಾಯಿ ಹೆಸರಲ್ಲ? ನಮ್ಮ ತಾಯಿ ಹೆಸರು ಮಾಧವಿ ಅಂತ, ತಂದೆ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ನಮ್ಮ ತಾತ ಶ್ರೀರಾಮ್ ರೆಡ್ಡಿ. ಇವತ್ತು ನೀವಿಟ್ಟರೆ ನನಗೆ ಸಾಯಿ ಕಾಲೇಜಲ್ಲಿ ಉಳಿಸಿದ್ರು ಅಂತ ನೀವು ಭಾವಿಸ್ತೀವಿ. ಸೊ ಮುಂದೆ ಸೇರೋ ಮಕ್ಕಳಿಗೆ ನೀವು ಏನು ಹೇಳ್ತೀರಾ? ಸಾಯಿ ಕಾಲೇಜಿಗೆ ಸೇರ್ಬೇಕಂತ ನೀವು ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ. ಇವಾಗ ಫಾರಿನ್ನಲ್ಲಿ ಕೂಡ ನಮ್ಮ ಹುಡುಗಿ ಫ್ರೆಂಡ್ ಒಬ್ಬಳಿದ್ದಾಳೆ, ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅವಳು ಅದೇ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಸೇರಿಸಿ ಏನು ಪ್ರಾಬ್ಲಮ್ ಇಲ್ಲ. ಮದನ್ ಅವ್ರ ಅಣ್ಣ ಎಲ್ಲಿ ಓದಿದಾನ? ಇಲ್ಲೇ ಸಾಯಿಪಿನಲ್ಲಿ ಅವನು ಓದಿದ್ದ. ಇವಾಗ ಅಣ್ಣ ತಮ್ಮ ಇಬ್ರು ಕೂಡ 2 ಮುತ್ತುಗಳ ತರ ನೀವು ಸಾಕಿದ್ದೀರಾ. ಆ ಒಂದು ಮುತ್ತುಗಳನ್ನ ನೀವು ಸಾಯಿ ಕಾಲೇಜಿಗೆ ಕೊಟ್ಟಿದ್ದೀರಾ. ಇದಕ್ಕೋಸ್ಕರ ಮಧ್ಯಾಹ್ನದಿಂದ ಕಾತ್ಕೊಂಡಿದ್ದೆ. ನಾನು ರಿಸಲ್ಟ್ ಬರಬೇಕು, 3 ಗಂಟೆಯಿಂದ ಎಲ್ಗೂ ಹೋಗಿ ಬಂದು 3 ಗಂಟೆಗೆ ಬರುತ್ತೆ ಅಂತ ಹೇಳ್ದ. ಅವನು ಕೂತ್ಕೊಂಡು ಫೋನ್ ನೋಡ್ಕೊಂಡೇ ಇದ್ವು. ಬಂದ್ಮೇಲೆ ಹೇಳ್ದ ಅವನ ಸಂತೋಷ. ಬರಬೇಕಾಗಿತ್ತು ಅಂತ ಅಷ್ಟೇನು ಹತಾಶೆ ಏನಿಲ್ಲ, ನಮಗೆ ಬಂದಿದೆ ಸಾಕು. ಎಷ್ಟು ಬಂದರೆ ಅತಿಯಾಸೆ ಅಷ್ಟೊಂದು ಬೇಕಾಗಿಲ್ಲ, ಬಂದಿದ್ರೆ ಚೆನ್ನಾಗಿರುತ್ತೆ. ಎಕ್ಸಿಟ್ ಮಾಡಿದ್ದ ಹೋಗ್ಲಿ, ಅಷ್ಟೊಂದು ಮಾಡಿಲ್ಲ, ಪರವಾಗಿ ಬರುತ್ತೆ ಅಂತ 990 ಅದು ಬರುತ್ತೆ ಅಂತ ಇತ್ತು. ಅಷ್ಟೇ ನಾವು ಅಂದ್ಕೊಂಡಿದ್ದು 590 ಬರುತ್ತೆ ಅಂತ. ಇವನು ಅನ್ನ ಇನ್ನೂ ಚೆನ್ನಾಗಿ ಬರ್ತಾ ಇದ್ದ, ಒಂದು ಸ್ವಲ್ಪ ಕಮ್ಮಿ ಬಂತು ಅವಾಗ ಬರುತ್ತೆ ಅಂತ. ಪ್ರೆಸಿಡೆಂಟ್ ಆಗಿ ಪ್ಲಸ್ ಅದೇ ಒಂದು ಕಾಲೇಜಿನಲ್ಲಿ ಒಂದು ವ್ಯವಹಾರ ಅಧ್ಯಯನ ಅದಕ್ಕೆ ಒಂದು ಉಪನ್ಯಾಸದ ಕೆಲಸ ಮಾಡ್ತಿರ್ತೀನಿ. ಸೊ ಮೊದಲನೇದಾಗಿಬಿಟ್ಟು ಮದನ್ಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಸೊ ಪರ್ಸ್ನಲಿ ನಾನು ಹೇಳಬೇಕಾದ್ರೆ ವಿದ್ಯಾರ್ಥಿಗಿಂತ ಇವ್ರ ಅಣ್ಣ ಭಾರ್ಗವ್ ಅಂತ ಲಾಸ್ಟ್ ಇಯರ್ ಟಾಪರ್. ಈ ವರ್ಷ ಮದನ್ ಸ್ಟೇಟ್ನಲ್ಲಿ ನಮ್ಮ ರಾಜ್ಯದ ಹಂತದಲ್ಲಿ ಗುರುತಿಸ್ಕೊತಾ ಇದ್ದಾನೆ. ಸೊ ವಿದ್ಯಾರ್ಥಿಗಿಂತ ನಮ್ಮ ವೈಯಕ್ತಿಕವಾಗಿ ಆ ಇಬ್ಬರು ಮಕ್ಕಳು ಅಂದರೆ ತುಂಬ ಇಷ್ಟಪಡ್ತೀವಿ ನಾವು. ನಮ್ಮ ಕಾಲೇಜ್ ಎಲ್ಲ ಸ್ಟಾಫ್ ಅಷ್ಟೇ. ಯಾಕಂದರೆ ಎಜುಕೇಷನಲ್ ಸ್ಟಾಫ್ ಇದ್ರೂ ಅವನ ಒಂದು ಹಾನೆಸ್ಟಿ, ಅವನು ಗೆನ್ನೇರಳ್ಳಿ ಹುಡುಗ. ಸೊ ಸೈನ್ಸಲ್ಲಿ 596 ಸ್ಕೋರ್ ಮಾಡಿದೆ. ಗೆನ್ನೇರಳ್ಳಿ ಒಂದು ಸಣ್ಣ ಹಳ್ಳಿ. ಸೊ ಬೇತ್ಮಂಗಲ ಹೋಬಳಿನಲ್ಲಿ KGF ತಾಲೂಕಲ್ಲಿ ಬರುತ್ತೆ, ಕೋಲಾರ ಡಿಸ್ಟ್ರಿಕ್ಟು. ಸೊ ಒಂದು ಸಣ್ಣ ಬಡ ಫ್ಯಾಮಿಲಿಯಿಂದ ಬಂದು, ಒಂದು ಸಣ್ಣ ವಿಲೇಜಿಂದ, ಟೋಟಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದು, ಅದರಲ್ಲೂ ಕನ್ನಡ ಮೀಡಿಯಂ ಸ್ಟ್ರೀಮಿಂದ ಬಂದು ಇವತ್ತು ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗುವಂಥ ಸಂತೋಷವಾದಂಥ ವಿಚಾರ. ಸೊ ಮದನ್ ಅಚೀವ್ಮೆಂಟು ಅವ್ರಿಗೆಷ್ಟು ಖುಷಿ ತಂದಿದೆಯೋ ನಮ್ಮ ಕಾಲೇಜಿಗೆ ಕೂಡ ತುಂಬಾ ಖುಷಿ ಜೊತೆಗೆ ಒಂದು ಹೆಮ್ಮೆ ಪಡುವಂಥ ವಿಚಾರ. ಸೊ ನಮ್ಮ ಕಾಲೇಜು ಇವತ್ತು ನಮ್ಮ ರಾಜ್ಯದಲ್ಲೇ ಹೆಸರು ಮಾಡ್ತಾ ಇದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಮದನ್ ಅಂತ ಸ್ಟೂಡೆಂಟ್ಸು. ಸೊ ಈ ಥರ ಒಂದು ಸ್ಟೂಡೆಂಟ್ಸ್ನ ನಮ್ಮ ಫ್ಯಾಕಲ್ಟೀಸು ಅವರ ಒಂದು ಎಫರ್ಟು, ಹಾರ್ಡ್ ವರ್ಕ್, ಅವರ ಎಕ್ಸ್ಪೀರಿಯೆನ್ಸು, ನಾಲೆಡ್ಜು ಎಲ್ಲನೂ ಈ ಥರ ಒಂದು ಬಡ ಮಕ್ಕಳ ಮೇಲೆ ಹಾಕಿ ಇವತ್ತು ಈ ಥರ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ನಾವು ತುಂಬಾ ಖುಷಿ ಪಡ್ತಾ ಇದ್ದೀವಿ. ಸೊ ಆಕ್ಚುಲಿ ನಾನು ಬಂದು ಕೆಮಿಸ್ಟ್ರಿ ಬೇಕಲ್ಲಿ ಸಾಯಿ ಬಿಯಾಂಡ್ ಕಾಲೇಜು. ಸೊ ಏನು ಮದನ್ ಅಲ್ವಾ, ತುಂಬ ಹಾರ್ಡ್ ವರ್ಕರು. ಸೊ ನಾವು ಏನೇ ಹೇಳಿ ಇದ್ರಲ್ಲಿ ಪ್ರತಿಯೊಂದು ಕೂಡ ಫಾಲೋ ಮಾಡೋಂಥ ಹುಡುಗ ಅಂಥದ್ದು. ಸೊ ಈ ಸ್ಕೋರ್ ಅರೌಂಡ್ 596 ಔಟ್ ಆಫ್ 600.
ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ. ಸೊ ವಿ ಆಲ್ಸೋ ಎಕ್ಸ್ಪೆಕ್ಟೆಡ್ ಫಾರ್ ನೀಟ್ ರ್ಯಾಂಕ್ ಆಲ್ಸೋ. ಸೊ ನಮಗೆ ಹೋಪ್ ಇದೆ 100% ನೀಟ್ ರ್ಯಾಂಕ್ ಬರೋದು ಅಂತ. CET ಅಷ್ಟೇ ಯಾವ ಗೆಟ್ ಅರೌಂಡ್ ಬಿಲೋ 2000 ರ್ಯಾಂಕ್ ಹೊಂದಬೇಕು ಅಂತ ಅಷ್ಟೇ ಹಾರ್ಡ್ ವರ್ಕ್ ಇರೋದು. ಸೊ ನಾವು ಏನೇ ಹೇಳಿ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಸೊ ನಾವು ಎಷ್ಟೇ ಪಾಠ ಮಾಡಿರ್ಬೋದು ಮಕ್ಕಳು ಕೂಡ ಒಂದು ಟ್ಯಾಲೆಂಟ್ ಅಂತ ಇರಬೇಕು, ಅದಕ್ಕೆ ವೆರಿ ಇಂಪಾರ್ಟೆಂಟು. ಸೊ ಅವನು ಕೂಡ ತುಂಬ ಹಾರ್ಡ್ ವರ್ಕರು, ಏನಿಲ್ಲ ಅಷ್ಟೇ. ಸೊ ಡೈಲಿ ಕೂಡ ಮನೆಯಲ್ಲಿ ಒಂದು ನೈಟ್ ಒಂದು ಪ್ರಭಾವ ಹಾಕೊಂಡು ವರ್ಕ್ ಮಾಡ್ಬೋದು, ಬೆಳಗ್ಗೆ ಮಾರ್ನಿಂಗ್ ಸೊ ಅವ್ನು ಏನೇ ಇದೆ ಕಂಪ್ಲೀಟ್ ಮಾಡೋದು. ಸೊ ಒಂದು ಡೌಟ್ಸ್ ಇದೆ ಬಂದು ಒಂದು ಲೀಸ್ಟ್ ಮಾಡ್ಕೊಂಡು ಡೈಲಿ ಏನು ಡೌಟ್ಸ್ ಇದೆ ಪ್ರತಿಯೊಂದು ಕೂಡ ಪಾಯಿಂಟ್ ಮಾಡ್ಕೊಂಡು ಈಗ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಅವನಲ್ಲಿ ಯಾವುದೇ ತರಹ ಮುಂದೆ ಸ್ಟಡೀಸ್ ವಿಷಯದಲ್ಲಿ ಮಾತ್ರ ಯಾವುದೂ ಕೂಡ ಪೋಸ್ಟ್ ಮಾಡೋಂಥ ವ್ಯಕ್ತಿನಲ್ಲ, ಹುಡುಗನೇ ಅಲ್ಲ ಅವನು. ಸೊ ಅವತ್ತು ಬೇರೆ ವರ್ಕಿದ್ದೆ ಕಂಪ್ಲೀಟ್ ಮಾಡಿರೋಂಥ ಹುಡುಗ. ಸೊ ಅವನೇನು ಮಾರ್ಕ್ಸ್ ತೊಗೊಂಡಿದ್ದಾನೋ ಈಸ್ ಓನ್ಲಿ ಫಾರ್ ಈಸ್ ಎಬಿಲಿಟಿ ಆ್ಯಂಡ್ ಥ್ಯಾಂಕ್ ಯು. ಅವನ ಹಾರ್ಡ್ ವರ್ಕು ನಮಗೆ ಅವನ ಮೇಲೆ ಕಾನ್ಫಿಡೆಂಟ್ ರಾಜ್ಯದ ತೃತೀಯ ಸ್ಥಾನ ಬಂದು ನಿಂತಿದ್ದಾನೆ. ಸೊ ಅವನ ಹಾರ್ಡ್ ವರ್ಕ್ ಎಲ್ಲ ಅದ್ರ ಜೊತೆಗೆ ಅವನಿಗೆ ಕಾನ್ಫಿಡೆಂಟ್ ರಾಜ್ಯದಲ್ಲಿ ಬರೋಕ್ಕೆ ಊರ ಹೆಸರು ಹೇಳಪ್ಪ. ಗೆನ್ನೇರಳ್ಳಿ ವಿಲೇಜ್, ಗೆನ್ನೇರಳ್ಳಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ. ಮತ್ತು 6, 7ನೇ ತರಗತಿ ಬೆತ್ತಮಂಗಲದಲ್ಲಿ ಓದ್ಕೊಂಡಿದ್ದೆ. ಮತ್ತು 8, 9, 10 ರೂರಲ್ಸು. ಮತ್ತು ನಾನು ಬಂದಿದ್ದು ಸಾಯಿ ಕಾಲೇಜ್, ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿಂದ ತಂದೆ ತಾಯಿ ಹೆಸರಲ್ಲಿ ನಮ್ಮ ತಾಯಿ ಹೆಸರು ಮಾಧವಿ ಅಂತ, ತಂದೆ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ನಮ್ಮ ತಾತ ಶ್ರೀರಾಮ್ ರೆಡ್ಡಿ. ಸ್ಟೇಟ್ ಲೆವೆಲ್ ಸೈನ್ಸ್ ಸೆಕ್ರೆಟರಿ ಆಗಿದ್ದೀನಿ. ಇವಾಗ ನಮ್ಮ ಮದನ್ನು 596 ಮಾರ್ಕ್ಸ್ ಬರಬೇಕಂದ್ರೆ ಈ ಕಡೆ ಫ್ಯಾಕಲ್ಟಿನೂ ಚೆನ್ನಾಗಿರಬೇಕು, ಸ್ಟೂಡೆಂಟು ಚೆನ್ನಾಗಿರಬೇಕು. ಇವಾಗ ಒಂದು ಶಿಲ್ಪಿ ನಾವು ಶಿಲೆಯನ್ನು ರೆಡಿ ಮಾಡಬೇಕಂದ್ರೆ ಕಲ್ಲು ಚೆನ್ನಾಗಿರಬೇಕು ಮತ್ತು ಆ ಶಿಲ್ಪಿನೂ ಚೆನ್ನಾಗಿರಬೇಕು. ಶಿಲ್ಪಿ ಚೆನ್ನಾಗಿದ್ದ ಕಲ್ಲು ಸರಿಯಾಗಿರೋ ಅಂದ್ರೂ ಶಿಲೆ ಆಗಲ್ಲ. ಶಿಲ್ಪಿ ಚೆನ್ನಾಗಿದ್ರೂ ಕಲ್ಲು ಚೆನ್ನಾಗಿದ್ರೂ ಆಗಲ್ಲ. ಕಲ್ಲು ಚೆನ್ನಾಗಿದ್ದು ಶಿಲ್ಪಿ ಚೆನ್ನಾಗಿದ್ರೂ ಶಿಲ್ಪಿ ಆಗಲ್ಲ. ಇವಾಗ ಇಷ್ಟು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಶಿಲ್ಪಿ ಎರಡೂ ಸರಿ ಇರೋದ್ರಿಂದ ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ఆ బిడ్డకి నేనే తెచ్చి పెట్టుకొని ఈడే చదువుపించే, ఇదే స్కూల్లో వేసి ఆయనకు బేతమల్లో చదివించి ఈ ఊరేనా వాళ్ళది? బూడిదమిట్టు వాళ్ళదే. బూడిదమిట్టు వాళ్ళప్పుడు అయితే వాళ్ళు బెంగళూరులో ఉండరే. ఆడవాళ్ళప్పుడు పోయిచ్చా ఎవరు లేదు అక్కడ దిక్కోళ్ళకి. నేనే తోడుకొచ్చి పెట్టుకుని నేనే చదివిపించి నేనే అంతా చేసింది. టీచర్లు ఏం జాబ్ చేయాలి? వాళ్ళ ఇష్టం సార్, వాళ్ళు ఏం చేయాలంటే అది నేను వాళ్ళకి ఏం చెప్పాను నేను. వాళ్ళకి మనకు నేర్పిస్తారు వాళ్ళు, మనం వాళ్ళకి చెప్పే పని ఏం లేదా. ఇంకా వాడు తెచ్చినోడు ఇంకా టాలెంట్ ఉన్నాడు, వాడే అందరికి మాకు నేర్పిస్తాడు పాఠాలంతా. వాళ్ళ అమ్మకి వాళ్ళ అవ్వకి అందరికీ నేర్పిస్తాడు వాడే. మేమేం నేర్పించే పని లేదు, వాడు మాకు గురించి చెప్తాడండి ఎట్లా చేయాలి. ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಏನೋ ತುಂಬ ಕಷ್ಟಪಟ್ಟಿದ್ದಾರೆ. ಹಂಗೆ ಸಾಯಿ ಪಿ ಕಾಲೇಜವರು ತುಂಬ ಟೀಚರ್ಸಲ್ಲಿ ಎಂಕರೇಜ್ ಮಾಡಿದ್ದಾರೆ. ಅದರಿಂದ ಚೆನ್ನಾಗಿ ಬಂದಿದೆ. ತುಂಬ ಸಂತೋಷ ಈ ಥರ ಬಂದಿರೋದು. ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ರಿಸಲ್ಟ್ ಕೊಡಬೇಕಂತ ಬಯಸ್ತಾ ಇದ್ದೀನಿ. Teachers wanted for Kashamballi Rural High School immediately contact HM. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.